ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಅಚ್ಚರಿ, ಸುಮಾ ವಿಷಯದಲ್ಲಿ ಏನೋ ಗುಡ್ ನ್ಯೂಸ್ ಹೇಳ್ತೀನಿ ಅಂದೆಲ್ಲ, ಏನು? ಹೇಳ್ತೀನಿ ಇರಿ. ಸುಮಾ ಗೌರವ್ ವೆಡ್ಡಿಂಗ್ ಆನಿವರ್ಸರಿನ ನಾಳೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಇಷ್ಟು ದಿನ ಸುಮಾ ಮನೆಯಲ್ಲೇ ಇರಲಿಲ್ಲ. ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡೋಕ್ಕೆ ಆಗೋದೇ ಇಲ್ವಲ್ಲ ಅಂತ ನಾನು ತುಂಬ ಫೀಲ್ ಆಗಿದೆ. ಈಗ ಮತ್ತೆ ಸುಮಾ ವಾಪಸ್ ಬಂದಿದ್ದಾಳೆ. ಅದಕ್ಕೆ ಸುಮಂದು ಮತ್ತು ಗೌರವದು ವೆಡ್ಡಿಂಗ್ ಆನಿವರ್ಸರಿನ ನಾಳೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಏನೋ ಪ್ಲಾನ್ ಮಾಡ್ಕೊಂಡು ಅತ್ತೆ ಇದನ್ನು ಮಾಡೋಕ್ಕೆ ಹೊರಟಿದ್ದಾರೆ. ಏನು ಮಾಡಿದನ್ನು ನಿಲ್ಸೋದು? ಏನು ಸುಮಾ ಹಾಗೆ ನೋಡ್ತಾ ಇದೆಯಾ? ನಿನಗೆ ಸಂತೋಷ ಆಗಲಿಲ್ವಾ? ಈಗ ಸ್ವಾತಿ ಆರೋಗ್ಯ ಬೇರೆ ಸರಿ ಇಲ್ಲ. ಇವಾಗ ಯಾಕೆ ಆ್ಯನಿವರ್ಸರಿ ಅಲ್ಲ, ಇವಾಗ ಬೇಡ. ವೆಡ್ಡಿಂಗ್ ಆನಿವರ್ಸರಿ ಇರೋದು ನಿಮ್ಮಿಬ್ರದು. ಅದಕ್ಕೆ ಸ್ವಾತಿ ಯಾಕೆ ಕಷ್ಟಪಡಬೇಕು ಹೇಳು? ಅವಳು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆ ಓಡಾಡಿಕೊಂಡು ರೆಸ್ಟ್ ಮಾಡ್ಕೊಂಡಿದ್ರೆ ಸಾಕು. ಮಿಕ್ಕಿದನ್ನೆಲ್ಲ ನಾನೇ ನೋಡ್ಕೋತೀನಿ. ನಿಮ್ಮ ಮತ್ತೆ ಏನೋ ಮಾಡಕ್ಕೆ ಹೊರಟಿದ್ದಾಳೆ, ಸುಮ್ಮನೆ ಇದ್ಬಿಡು. ಈ ಮನೆಯಲ್ಲಿ ಒಳ್ಳೆ ಕಾರ್ಯ ಆಗುತ್ತೆ. ಸುಮವ್ರೆ, ಇನ್ನೇನು ಮಾತಾಡ್ಕೊಡ್ದು. ಈ ಫಂಕ್ಷನ್ ನಡಿಬೇಕಷ್ಟೇ. ಅಮ್ಮ ಎಲ್ಲ ನೋಡ್ಕೊಳ್ತಾರೆ, ನೀವು ಸುಮ್ಮನೆ ಇದ್ಬಿಡಿ. ಹೌದಕ್ಕ, ಅತ್ತೆ ನಮಗೆ ಅಮ್ಮ ಇದ್ದಂಗೆ. ಈ ಫಂಕ್ಷನ್ ಬೇಡ ಅಂದ್ರೆ ಅವ್ರಿಗೆ ನೋವಾಗುತ್ತೆ. ಅದಕ್ಕೆ ಈ ಫಂಕ್ಷನ್ ಧಾಮ್ ಧೂಮಾಗೆ ಮಾಡಬೇಕು ಅಂತ ಅನ್ಕೊಂಡಿದೀವಿ. ನೀವಿದಕ್ಕೆ ಅಡ್ಡ ಬರಬೇಡಿ ಪ್ಲೀಸ್. ಸರಿ ಆಯಿತು, ನಿಮ್ಮೆಲ್ರಿಗೂ ಹೇಗೆ ಇಷ್ಟನೋ ಹಾಗೆ ಆಗಲಿ. ಅತ್ತೆ ಯಾಕೆ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡಬೇಕು ಅಂತ ಇಷ್ಟು ಅರ್ಜೆಂಟ್ ಮಾಡ್ತಾ ಇದ್ದಾರೆ? ಇದರಲ್ಲಿ ಏನೋ ಪ್ಲಾನ್ ಇದೆ ಅನ್ನಿಸ್ತಿದೆ. ನೀನು ಕರೆಕ್ಟಾಗೆ ಗೆಸ್ ಮಾಡ್ತಾ ಇದೆಯಾ ಸುಮಾ? ಪ್ಲಾನ್ ಇಲ್ಲದೆ ರಾಜಿನೇ ಇಲ್ಲ. ಪ್ಲಾನ್ಗಳಿರೋದಕ್ಕೇನೆ ಈ ರಾಜ ಇಷ್ಟೊಂದು ಸ್ಟ್ರಾಂಗ್ ಆಗಿರೋದು. ಖಂಡಿತ ಯಾವತ್ತೂ ಮಾಡದೇ ಇರೋ ಈ ವೆಡ್ಡಿಂಗ್ ಆ್ಯನಿವರ್ಸರಿ ಹಿಂದೆ ಒಂದು ದೊಡ್ಡ ಪ್ಲಾನ್ ಇದ್ದೇ ಇದೆ. ಹೇಗೆ? ನಾನು ನಿನಗೆ ಮರ್ಯಾದೆಯಾಗಿ ಈ ಮನೆಯಲ್ಲಿ ಇರಬೇಡ, ಇಲ್ಲಿಂದ ಹೊಟ್ಟೋಗು ಅಂತ ಹೇಳಿದೆ. ಆದರೆ ನೀನೇನು ಮಾಡಿದೆ? ಮರ್ಯಾದೆನೇ ಇಲ್ದಿರೋಳ ಥರ ಇಲ್ಲೇ ಇದೆಯಾ. ಅದನ್ನು ನೋಡಿಕೊಂಡು ನಾನು ಸುಮ್ಮನೆ ಇರ್ತೀನಿ ಅಂದ್ಕೊಂಡಿದ್ಯಾ? ಈ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ತಾ ಮಾಡ್ತಾ ಜೊತೆಗೆ ಸ್ವಾತಿನ ಹಾಗೇ ಮುಗಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಿನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಜೊತೆಯಲ್ಲಿ ಸ್ವಾತಿಗೆ ಮರಣ ಮುಹೂರ್ತ ಎರಡನ್ನೂ ಒಟ್ಟೊಟ್ಟಿಗೆ ಫಿಕ್ಸ್ ಮಾಡಿದ್ದೀನಿ. ಬರ್ತಾ ಇರೋ ಗೆಸ್ಟ್ಗಳಲ್ಲಿ ಸ್ವಾತಿನ ಮುಗಿಸೋದಕ್ಕೆ ಎಲ್ಲ ರೀತಿಯ ಅರೇಂಜ್ಮೆಂಟ್ಸ್ನು ಮಾಡಿದ್ದೀನಿ. ವೆಡ್ಡಿಂಗ್ ಆ್ಯನಿವರ್ಸರಿಗೆ ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ ಮಾಡಿದ ಹಾಗೆ ಸ್ವಾತಿ ಸಾಯೋದಕ್ಕೂ ಎಲ್ಲ ಅರೇಂಜ್ಮೆಂಟ್ ನಡೆದಿದೆ. ಆದರೆ ಸ್ವಾತಿನ ಯಾರು ಸಾಯಿಸ್ತಾರೆ, ಹೇಗೆ ಸಾಯಿಸ್ತಾರೆ ಅನ್ನೋದು ಮಾತ್ರ ದೊಡ್ಡ ಸಸ್ಪೆನ್ಸು. ನೀನು ಯೋಚನೆ ಮಾಡ್ತಾ ಇರಬೇಕಷ್ಟೇ, ಏನು ಗೊತ್ತಾಗಲ್ಲ. ಸೀನು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ನೀನು ಮಾತ್ರ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡು. ದಯವಿಟ್ಟು ಸ್ವಾತಿಗೆ ಏನು ಮಾಡಬೇಡಿ. ಅಯ್ಯೋ, ನಾನು ಏನು ಮಾಡಲ್ಲಮ್ಮ. ಮಾಡಬೇಕಾಗಿರೋರನ್ನ ಅರೇಂಜ್ ಮಾಡ್ತೀನಿ ಅಷ್ಟೇ. ನೋಡು, ಸ್ವಾತಿ ಕುತ್ತಿಗೆನ ಅವಳು ಭುಜದ ಮೇಲೆ ಉಳಿಸ್ಕೊಳ್ತೀಯೋ ಅಥವಾ ಆಗಲ್ಲ ಅಂತ ಕೈ ಬಿಟ್ಟು ಸೋತ್ ಹೋಗ್ತೀಯಾ ಅಂತ. ಈ ವೆಡ್ಡಿಂಗ್ ಆ್ಯನಿವರ್ಸರಿನಲ್ಲಿ ಖುಷಿಯಾಗಿ ಓಡಾಡ್ತೀಯೋ ಅಥವಾ ಗಾಬರಿನಲ್ಲಿ ನಿನ್ನ ತಂಗಿ ಜೀವ ಉಳಿಸ್ಕೊಳ್ತೀಯೋ ನಿನಗೆ ಬಿಟ್ಟಿದ್ದು. ಸುಮಾ ಅವರೇ, ಈಗ ಹ್ಯಾಪಿನಾ? ಯಾಕೆ ಮಾವ?
ಯಾಕೆ ಅಂದರೆ ಅಮ್ಮ ನಮ್ಮಿಬ್ಬರಿಗೂ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ತಿದ್ದಾರಲ್ಲ ಅದಕ್ಕೆ. ಅದೆಲ್ಲ ಒಂದು ಹೆಣ್ಣಿಗೆ ಸಂತೋಷ ಕೊಡಲ್ಲ ಮಾವ. ಮನೆಯಲ್ಲಿರೋರು ಎಲ್ಲರೂ ಸಂತೋಷವಾಗಿದ್ರೆ ಮಾತ್ರ ಆ ಹೆಣ್ಣು ಅವ್ರ ಸಂತೋಷದಲ್ಲಿ ತನ್ನ ಸಂತೋಷನ ಕಂಡ್ಕೊಳ್ತಾಳೆ. ಹೌದು, ಅದೆಲ್ಲ ಹಾಗಿರಲಿ. ವೆಡ್ಡಿಂಗ್ ಆ್ಯನಿವರ್ಸರಿಗೆ ಎಲ್ರಿಗೂ ಆಸೆಗಳಿರುತ್ತೆ. ನಿಮ್ಗೇನಾದರೂ ಪರ್ಟಿಕ್ಯುಲರ್ ಆಗಿ ಒಂದು ಗಿಫ್ಟ್ ಬೇಕು ಅಂದರೆ ಹೇಳಿ, ಅದನ್ನೇ ಕೊಡಿಸ್ತೀನಿ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಿಮ್ಗೇನು ಗಿಫ್ಟ್ ಬೇಡವಾ? ಬೇಕು, ಕೊಡಿಸ್ತೀರಾ ತಾನೆ? ಖಂಡಿತ ತಂದು ಕೊಡ್ತೀನಿ. ಯಾಕೆ ಹಾಗೆ ಕೇಳ್ತಾ ಇದ್ದೀರಾ? ನನ್ನ ಮೇಲೆ ಅನುಮಾನನ? ಇಲ್ಲ, ಮಾತಿಗೆ ತಪ್ಪಾರ್ದು. ಖಂಡಿತವಾಗ್ಲೂ ಮಾತಿಗೆ ತಪ್ಪಲ್ಲ, ಕೇಳಿ, ಪರವಾಗಿಲ್ಲ. ಅದು ಸ್ವಾತಿ ಮತ್ತು ಪ್ರೀತಮ್ಗೆ ಬೇರೆ ಮನೆ ಮಾಡಿಸಿ ಅವ್ರನ್ನ ಅಲ್ಲಿಡ್ಸೋಣ ಅಂತ. ಏನು ಹೇಳ್ತಿದ್ದೀರಾ ಸುಮಾ ಅವರೇ? ಹಾಗೆ ಮಾಡಿದ್ರೆ ಅವರಿಬ್ರು ಸುಖವಾಗಿರ್ತಾರೆ ಮಾವ. ಯಾವಾಗಲೂ ಎಲ್ಲರೂ ಒಟ್ಟಿಗೆ ಇದ್ರೆ ಸುಖವಾಗಿರ್ತೀವಿ ಅಂತ ಹೇಳ್ತಿದ್ದು ನೀವು ಈಗ ಸಡನ್ನಾಗಿ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಮಾವ, ಅವ್ರ ಮೇಲಿರೋ ಅಸೂಯೆಗೋ ಅಥವಾ ಕೋಪಕ್ಕೋ ನಾನು ಈ ಮಾತನ್ನ ಹೇಳ್ತಾ ಇಲ್ಲ ಮಾವ. ಮದುವೆ ಆದಾಗ್ಲಿಂದನೂ ಅವರಿಬ್ರಿಗೂ ಪ್ರೈವಸಿ ಅನ್ನೋದೇ ಇಲ್ಲ. ಅದು ಅಲ್ಲದೆ ಮನೆಯಲ್ಲಿ ಒಂದಲ್ಲ ಒಂದು ತಲೆನೋವು ಇದ್ದೇ ಇರುತ್ತೆ, ಅದಕ್ಕೆ ಹೇಳಿದೆ. ಅವರಿಬ್ರು ಸಪ್ರೇಟಾಗಿರ್ಸಿದ್ರೆ ಒಂದಷ್ಟು ದಿನ ಅವ್ರು ತುಂಬ ಸಂತೋಷವಾಗಿರ್ತಾರೆ. ಸ್ವಾತಿ ಹೆಲ್ತ್ ಕೂಡ ಸರಿ ಹೋಗುತ್ತೆ. ಹಾಂ ಹೌದು ಸುಮಾ ಅವರೇ, ನೀವು ಹೇಳ್ತಿರೋದೇನೋ ಕರೆಕ್ಟೇ. ಆದರೆ ಈ ರೀತಿ ಬೇರೆ ಸಂಸಾರ ಮಾಡೋಕ್ಕೆ ಅಪ್ಪ ಅಮ್ಮ ಒಪ್ತಾರ ಅನ್ನೋದೇ ನನ್ನ ಡೌಟು. ಮಾವ, ಹೇಗಾದರೂ ಮಾಡಿ ನೀವೇ ಒಪ್ಸಿ ಮಾವ, ಪ್ಲೀಸ್. ಇಷ್ಟಕ್ಕೂ ನಾವೇನು ಅವ್ರನ್ನ ಬಿಟ್ಬಿಡೋಣ ಅಂತ ಹೇಳ್ತಾ ಇಲ್ಲ, ಯಾವಾಗಲೂ ಹೋಗಿ ಬಂದು ಮಾಡ್ತಾ ಇರೋಣ ಮಾವ. ಆಯಿತು ಸುಮಾ ಅವರೇ, ನೀವು ಹೇಳ್ತಿರೋದು ಕರೆಕ್ಟೇ. ಹೇಗಾದರೂ ಅಪ್ಪ ಅಮ್ಮನ ಇಬ್ಬರನ್ನ ಒಪ್ಪಿಸಿ ಅವ್ರನ್ನ ಬೇರೆ ಇಡೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು ಸೋ ಮಚ್. ಸುಮಾ, ಗೌರವ್, ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಭುವನೇಶ್ವರಿನ ಕರಿಬೇಕಲ್ವಾ? ಹೌದು ಮಾವ, ನಾವಿಬ್ರು ಈಗಲೇ ಹೋಗಿ ಕರ್ಬಿಟ್ಟು ಬರ್ತೀವಿ. ನೀವಿಬ್ರೇ ಯಾಕೆ, ನಾನು ಜೊತೆಗೆ ಬರ್ತೀನಿ. ಸರಿ ಸರಿ ಮಾವೇ. ಖಂಡಿತ ಯಾವತ್ತೂ ಮಾಡದೇ ಇರೋ ಈ ವೆಡ್ಡಿಂಗ್ ಆ್ಯನಿವರ್ಸರಿ ಹಿಂದೆ ಒಂದು ದೊಡ್ಡ ಪ್ಲ್ಯಾನ್ ಇದ್ದೇ ಇದೆ. ಹೇಗೆ? ವೆಡ್ಡಿಂಗ್ ಆ್ಯನಿವರ್ಸರಿಗೆ ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ ಮಾಡಿದ ಹಾಗೆ ಸ್ವಾತಿ ಸಾಯೋದಕ್ಕೂ ಎಲ್ಲ ಅರೇಂಜ್ಮೆಂಟ್ ನಡೆದಿದೆ. ಆದರೆ ಸ್ವಾತಿನ ಯಾರು ಸಾಯಿಸ್ತಾರೆ, ಹೇಗೆ ಸಾಯಿಸ್ತಾರೆ ಅನ್ನೋದು ಮಾತ್ರ ದೊಡ್ಡ ಸಸ್ಪೆನ್ಸು. ನೀನು ಯೋಚನೆ ಮಾಡ್ತಾ ಇರಬೇಕಷ್ಟೇ, ಏನು ಗೊತ್ತಾಗಲ್ಲ. ಸುಮಾ, ಏನಾಯ್ತು ಪುಟ್ಟ? ಏನು ಯೋಚನೆ ಮಾಡ್ತಾ ಇದೆಯಾ? ಓ, ನಾನು ಹೇಳಿದ್ನಲ್ಲ ಯಾರೋ ಬರ್ತಾರೆ ಅಂತ, ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನೀನೇನು ಯೋಚನೆ ಮಾಡಬೇಡ, ಅವ್ರು ಖಂಡಿತ ಬಂದೇ ಬರ್ತಾರೆ. ಸ್ವಾತಿನ ಹಾಗೆಯೇ ಫಿನಿಶ್ ಮಾಡಿ ಹಾಗೇ ಹೋಗ್ತಾ ಇರ್ತಾರೆ. ಅವರು ತುಂಬ ಪ್ರೊಫೆಷ್ನಲ್ಸು, ಕೊಟ್ಟ ಮಾತ್ರೆ ಖಂಡಿತ ತಪ್ಪೋದಿಲ್ಲ. ಕೊಲ್ಲೋದ್ರಲ್ಲಿ ಕಟುಕರಾದರೂ ಕೂಡ ಮಾತನ್ನು ಉಳಿಸ್ಕೊಳ್ಳೋದ್ರಲ್ಲಿ ಒಳ್ಳೆ ಸ್ವಭಾವದವರು. ಅಬ್ಬಬ್ಬಬ್ಬಾ, 100 ಇಯರ್ಸ್ ನೋಡು. ನಾನು ಹೇಳಿದ್ದಲ್ಲ, ಆ ಸ್ಪೆಷಲ್ 3 ಜನ ಬಂದರು. ಹೇಳಿದ ತಕ್ಷಣ ಬಂದ್ರಲ್ಲ, ಅವ್ರಿಗೇನೋ 100 ವರ್ಷ ಆಯಸ್ಸು. ಆದರೆ ನಿನ್ನ ತಂಗಿ ಸ್ವಾತಿಗೆ ಮಾತ್ರ ಇವತ್ತು ಆಯುಷ್ಯದ ಕೊನೇ ದಿನ. ಹೇಗೆ? ಹಾಯ್ ಮೇಡಮ್. ಹಾಯ್. ಪರವಾಗಿಲ್ವೇ? ನಾನು ಹೇಳಿದ ಟೈಮ್ಗೆ ಬಂದ್ಬಿಟ್ಟಿದ್ದೀರಾ? ವೆರಿ ಗುಡ್. ಇವಳೇ ನೋಡಿ, ನನ್ನ ಮುದ್ದಿನ ಮೊದಲನೇ ಸೊಸೆ ಸುಮಾ. ಹಾಯ್. ಸುಮಾ, ಅದೇ ನಾನು ಹೇಳ್ತಿದ್ನಲ್ಲ, ಇವೆಂಟ್ ಮ್ಯಾನೇಜರ್ಸ್ ತುಂಬಾ ಎಕ್ಸ್ಪರ್ಟ್ಗಳು, ಹೇಳಿದ ಕೆಲಸನ ಸಖತ್ತಾಗಿ ಮಾಡ್ತಾರೆ ಅಂತ. ಅವರೇ ಇವರು.
ಮೇಡಮ್ ಇನ್ನು ಕೆಲಸನೇ ಆಗಿಲ್ಲ, ಈಗಲೇ ಯಾಕೆ ಅವ್ರ ಎದುರುಗಡೆ ಹೋಗ್ತಾ ಇದ್ದೀರಾ? ಕೆಲಸ ಎಲ್ಲ ಆದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಬಿಡಿ. ಹೌದು ಕರೆಕ್ಟಾಗಿ ಹೇಳಿದೆ, ವೆರಿ ಗುಡ್. ಸರಿ, ಅಂದಹಾಗೆ ಅವ್ರ ತಂಗಿನ ಪರಿಚಯನೇ ಮಾಡಿಸ್ಕೊಡ್ಲಿಲ್ಲ. ನಮ್ಮ ಕೆಲಸ ಇರೋದು ಅವ್ರ ಹತ್ರನೇ ತಾನೆ? ಹೌದು, ಅವಳನ್ನ ಪರಿಚಯ ಮಾಡಿಸ್ಲಿಲ್ಲ ಅಂದರೆ ನನ್ನ ಕೆಲಸ ನಿಮ್ಮ ಕೆಲಸ ಎರಡೂ ಆಗೋದೇ ಇಲ್ಲ. ಒಂದು ನಿಮಿಷ, ಈಗಲೇ ಕರಿತೀನಿ. ಸ್ವಾತಿ ಪುಟ ಬಾಯಿಲಿ. 1 ಸೆಕೆಂಡ್ ಬರ್ತೀನಿ. ಬಾ ನೋಡಿ, ಇವಳೇ ನನ್ನ ಮುದ್ದಿನ 2ನೇ ಸೊಸೆ ಸ್ವಾತಿ. ಹಾಯ್. ಓ ಇವ್ರಾ? ಓಕೆ, ಜಾಸ್ತಿ ಲೇಟ್ ಏನಾಗಲ್ಲ, ಬೇಗ ಮುಗಿಸ್ಬಿಡ್ತೀವಿ. ಸ್ವಾತಿ, ಈ 3 ಜನ ಹುಡುಗಿರು ನಿನ್ನ ರೆಡಿ ಮಾಡಿ ಆದಷ್ಟು ಬೇಗ ಮುಗಿಸ್ಬಿಡ್ತಾರೆ. ಹೋಗು, ನೀನು ಬೇಗ ಹೊರಡು, ಲೇಟ್ ಆಗಿಬಿಡುತ್ತೆ. ಲೇಟ್ ಆಗತ್ತೆ, ಬೇಗ ಕರ್ಕೊಂಡು ಹೋಗಿ. ಬನ್ನಿ ಹೋಗಿ. ಹಬ್ಬ, ನನಗಿವತ್ತು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಒಂದು ಕಡೆ ನಿಂದು ವೆಡ್ಡಿಂಗ್ ಆ್ಯನಿವರ್ಸರಿ, ಇನ್ನೊಂದು ಕಡೆ ನಿನ್ನ ತಂಗಿ ಫಿನಿಶ್ ಆಗ್ತಿರೋ ದಿವಸ. ಎರಡೆರಡು ಎಕ್ಸೈಟ್ಮೆಂಟ್ ಒಟ್ಟಿಗೆ ಬಂದ್ಬಿಟ್ರೆ ಅಳಬೇಕೋ ನಗ್ಬೇಕೋ ಒಂದು ಗೊತ್ತಾಗೋದೇ ಇಲ್ಲ ಅಲ್ವಾ ಸುಮಾ? ಬಾಬಾ, ಆ ಹುಡುಗಿನ ನೋಡ್ತಾ ಇದ್ರೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇಲ್ಲಿ ತನಕ ಅವ್ರು ಯಾವ್ಯಾವ ಕೆಲಸಗಳನ್ನ ಒಪ್ಕೊಂಡಿದ್ರೋ ಅದನ್ನೆಲ್ಲ ಸೂಪರಾಗಿ ಫಿನಿಶ್ ಮಾಡಿದ್ದಾರೆ. ಯಾವತ್ತೂ ಎಲ್ಲೂ ಸಿಕ್ಕಾಕೊಂಡಿಲ್ಲ ಅಂತೀನಿ. ಅದಕ್ಕೆ ಹೇಳೋದು, ಇಂಥ ಕೆಲಸಗಳಿಗೆ ನಾವು ಯಾವತ್ತೂ ಗಂಡಸರನ್ನ ಅಪಾಯಿಂಟೇ ಮಾಡಬಾರ್ದು. ಅವರಿಂದ ಬರೀ ರಿಸ್ಕೆ. ಅದೇ ಚೆಂಚನ ಆಗಿರೋ ಹುಡುಗಿಯರು ಏನೇ ಮಾಡಿದ್ರು ಯಾರಿಗೂ ಅನುಮಾನನೇ ಬರೋದಿಲ್ಲ. ಹುಡುಗಿಯರು ಎಲ್ಲ ಫೀಲ್ಡಲ್ಲೂ ಯಾವ ರೀತಿ ಇಂಪ್ರೂವ್ ಆಗ್ತಾ ಇದ್ದಾರೆ ಅಲ್ವಾ? ಏನಂತ್ಯ ಸುಮಾ? ಸ್ವಾತಿ ನೀನಿಲ್ಲಿ ಇರ್ಬೇಡವಾ? ಏನಾಯ್ತಕ್ಕ? ಅದು ಏನಿಲ್ಲ, ನಿಂಗೆ ಅಲಂಕಾರ ಮಾಡ್ಬೇಕಲ್ವಾ ಅಮ್ಮ? ಬಾ ಹೋಗೋಣ. ಮೇಡಮ್, ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದು ನಿಮ್ಮದು. ಮೊದಲು ನೀವೋಗಿ ಅಲಂಕಾರ ಮಾಡ್ಕೊಳ್ಳಿ, ಬೇಕಿದ್ರೆ ಇವ್ರು ಆಮೇಲೆ ಮಾಡ್ಕೊತಾರೆ. ಹಾಗಲ್ಲ, ಅದು ಅವಳಿಗೆ ನಾನು ಅಲಂಕಾರ ಮಾಡಿದ್ರೇನೆ ಸಮಾಧಾನ ಆಗೋದು. ನೀನು ಬಾ ಸ್ವಾತಿ. ಸುಮಾ, ಆ ಹುಡುಗಿರು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ಸ್ವಾತಿನ ನೋಡ್ಕೊಳ್ಳೋದಕ್ಕೆ ಅವ್ರು 3 ಜನ ಇದ್ದಾರಲ್ವಾ? ನೋಡು, ಇವತ್ತು ಆ್ಯನಿವರ್ಸರಿ ಇರೋದು ನಿಂದು ಪುಟ. ನಾನು ಇನ್ನೊಂದು ರೆಡಿ ಮಾಡ್ತೀನಿ, ಬಾ ನನ್ನ ಜೊತೆ. ಹಾಗಲ್ಲ ಅತ್ತೆ, ಬಾ ಸುಮಾ, ಕಮ್ ಆನ್ ಸುಮಾ. ಏನು ಸುಮಾ ನೀನು? ಸ್ವಾತಿನ ಮುಗಿಸ್ಕೊಡ್ಬೇಕು ಅಂತ ಸ್ಕೆಚ್ ಹಾಕಿದ್ದೀನಿ. ಈ ರೀತಿ ಸುಮ್ಮನೆ ಡಿಸ್ಟರ್ಬ್ ಮಾಡ್ತಿದ್ರೆ ಹೇಗೆ? ಅತ್ತೆ ನಿಮಗೆ ದಮ್ಮಯ್ಯ ಅಂತೀನಿ ಅತ್ತೆ, ದಯವಿಟ್ಟು ಸ್ವಾತಿಗೇನು ಮಾಡಬೇಡಿ ಅತ್ತೆ. ಅಯ್ಯೋ ಸುಮಾ, ಕಾರ್ನ ತಗೊಂಡು ಹೋಗಿ ಟಾಲಲ್ಲಿ ನಿಲ್ಲಿಸಿ ದುಡ್ಡು ಕೊಟ್ಟೋಗ ನನ್ನ ಹತ್ರ ದುಡ್ಡೇ ಇಲ್ಲ ಅಂದರೆ ಟಾಲ್ ಅವ್ರು ಸುಮ್ಮನೆ ಇರ್ತಾರಾ? ಇಲ್ಲ ತಾನೇ? ಇದು ಹಾಗೇನೆ. ನೋಡು, ನೀನು ಭುವನ ಅತ್ತನ್ ಬಿಟ್ಟು ಬೇರೆ ಇನ್ನೆಲ್ಲೂ ಹೋಗ್ಬೇಡ, ಅವ್ರ ಜೊತೆನೇ ಇರು, ಸರಿನಾ? ಭುವನ ಅತ್ತೆ, ಸ್ವಾತಿನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಸುಮಾ, ಸ್ವಾತಿ ನನ್ನ ಜೊತೆ ಇದ್ದರೆ ಬೇರೆಯವರು ನನ್ನ ಹತ್ರ ಬರೋಕ್ಕೆ ಹುಷಾರಾಗಿ ಇರಬೇಕು ಬಿಡು. ಸ್ವಾತಿ ಬರಮ್ಮ. ಅಯ್ಯೋ, ಇದೇನತ್ತೆ, ನಂಗೆ ಅಲಂಕಾರ ಮಾಡ್ತೀನಿ ಅಂತ ಅಷ್ಟು ಫಾಸ್ಟಾಗಿ ಕರ್ಕೊಂಡು ಬಂದ್ರಿ, ಇಲ್ಲಿ ಹೀಗೆ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಬನ್ನಿ ನಂಗೆ ಅಲಂಕಾರ ಮಾಡಬೇಕು, ಬೇಗ ಬನ್ನಿ ಅತ್ತೆ. ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಶೃಂಗಾರ ಹೆಣ್ಣಿನ ಹಣೆಗೆ
ಸುಮಾ, ಹೇಗಿದ್ಯಮ್ಮ? ಈ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರನ್ನ ಕರೆದು ಸರಿ ಗುಗಿಬೇಕು. ಯಾರ್ಯಾರನ್ನ ಫಂಕ್ಷನ್ ಕರಿಬೇಕು ಅಂತ ನಾನು ಲಿಸ್ಟ್ ಕೊಟ್ಟಿದ್ದೀನಿ. ಲಿಸ್ಟಲ್ಲಿ ಇಲ್ದಿರೋರ್ನೆಲ್ಲ ಕರೆದ್ಬಿಟ್ರೆ ಈ ರೀತಿ ಎಲ್ಲರೂ ಬಂದು ಫಂಕ್ಷನ್ ನುಗ್ಗುತ್ತಾ ಇದ್ರೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಚೇರ್ ಎಲ್ಲಿಂದ ಅರೇಂಜ್ ಮಾಡೋದು? ನನ್ನನ್ನು ಕಟ್ಕೊಂಡಿರೋ ಗಂಡ, ನಾನು ಜನ್ಮ ಕೊಟ್ಟ ಮಗ ಇಬ್ರು ಬಂದು ಈ ಫಂಕ್ಷನಿಗೆ ಬನ್ನಿ ಅಂತ ಹೇಳಿ ಕರೆದ್ರು. ಇಲ್ಲಿ ಕರೀದೆ ಬಂದಿರೋರು ಅಂದರೆ ನನ್ನ ಗಂಡನ ಎರಡನೇ ಹೆಂಡತಿ ಹಾಗಂತ ಹೇಳು ಸುಮಾ. ಓಹೋಹೋಹೋ, ಗೌರವು ಮತ್ತೆ ನಿನ್ನ ತಾಳಿ ಕಟ್ಟಿರೋ ಗಂಡ ನಾನು ಕರೆದಿರೋದು. ಸರಿ ಸರಿ, ಇಲ್ಲೇ ಇದ್ದು ಊಟ ಮುಗಿಸ್ಕೊಂಡೆ ಹೋಗು. ಸ್ವಾತಿ, ಸ್ವಾತಿ ಯಾರು ಬಂದಿದ್ದಾರೆ ನೋಡು. ಭುವನತ್ತೆ, ಯಾವಾಗ ಬಂದ್ರಿ? ಇವಾಗ ಬಂದೆ ಸ್ವಾತಿ. ಚೆನ್ನಾಗಿದ್ದೀಯಮ್ಮ? ಚೆನ್ನಾಗಿದ್ದೀನಿ. ಸ್ವಾತಿ, ಭುವನ ಅತ್ತೆಗೆ ನಾವು ಸೀರೆ ತಂದಿದ್ವಲ್ಲ, ಕರ್ಕೊಂಡೋಗಿ ಹೊಸ ಸೀರೆ ಕೊಡು, ಅವ್ರು ಅದನ್ನು ಉಟ್ಕೊಂಡ್ಲಿ, ಸರಿನಾ? ನೋಡು, ನೀನು ಭುವನ ಅತ್ತೆನ ಬಿಟ್ಟು ಬೇರೆ ಇನ್ನೆಲ್ಲೂ ಹೋಗ್ಬೇಡ, ಅವ್ರ ಜೊತೆನೇ ಇರು, ಸರಿನಾ? ಭುವನ ಅತ್ತೆ, ಸ್ವಾತಿನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಸುಮಾ, ಸ್ವಾತಿ ನನ್ನ ಜೊತೆ ಇದ್ದರೆ ಬೇರೆಯವರು ನನ್ನ ಹತ್ರ ಬರೋಕೆ ಹುಷಾರಾಗಿ ಇರಬೇಕು ಬಿಡು. ಸ್ವಾತಿ ಬರಮ್ಮ. ಅಯ್ಯೋ, ಇದೇನತ್ತೆ, ನಂಗೆ ಅಲಂಕಾರ ಮಾಡ್ತೀನಿ ಅಂತ ಅಷ್ಟು ಫಾಸ್ಟಾಗಿ ಕರ್ಕೊಂಡು ಬಂದ್ರಿ, ಇಲ್ಲಿ ಹೀಗೆ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಬನ್ನಿ ಬನ್ನಿ, ನಂಗೆ ಅಲಂಕಾರ ಮಾಡಬೇಕು, ಬೇಗ ಬನ್ನಿ ಅತ್ತೆ. ಇಳಿಜಾರು ಹಾದಿದು ಮುಗಿದಂತೆ ಕಾಣುವುದು, ಹಿಂತಿರುಗಿ ನೋಡಿದರೆ ಅಲ್ಲೊಂದು ತುದಿ, ಮುಂತಿರುಗಿ ಓಡಿದರೆ ಮುಂದೊಂದು ತುದಿ. ಅಂಗಾಲಿಗ ಭೂಮಿಯನ್ನ ಕಟ್ಟಿಕೊಂಡ ಕಾಲು, ಎಲ್ಲಿ ಹೋದರೇನು ಎಲ್ಲಿ ಬಂದರೇನು, ಎಲ್ಲಿ ನಿಂತರೇನು ಎಲ್ಲಿ ಕುಂತರೇನು. ನನ್ನ ಸೊಸೆನ ರೆಡಿ ಮಾಡಿದ್ ಮುಗಿತಾ? ಬಾ, ಸಖತ್ತಾಗಿ ಕಾಣಿಸಿದ್ಯಾ. ನನ್ ಕಣ್ ದೃಷ್ಟಿನೇ ಬೀಳುತ್ತೆ ಅನ್ಸ್ತಾ ಇದೆ. ಸುಮಾ, ಇದೇ ನಿನ್ನ ಕೊನೆ ಆನಿವರ್ಸರಿ ಇದ್ರೂ ಇರಬಹುದು. ಯಾಕೆಂದ್ರೆ ನಿನಗೆ ಸಾವು ಬಂದ್ರೂ ಬರ್ಬಹುದು, ಅಥವಾ ಡಿವೋರ್ಸ್ ಹುಡ್ಕೊಂಡು ಬಂದ್ರೂ ಬರ್ಬೋದು. ಅದು ಅಲ್ಲದೆ ನಿನ್ ತಂಗಿ ಸ್ವಾತಿ ಇವತ್ತು ಸಾಯ್ತಾ ಇದ್ದಾಳೆ. ಏನೇನೆಲ್ಲ ನಡೀತದೆ ಅಲ್ವಾ? ಇರು ಇರು, ನಿನ್ ತಂಗಿ ರೆಡಿಯಾಗಿದ್ದಾಳೆ. ಅವಳನ್ನ ಈಗಲೇ ಕರಿತೀನಿ, ಒಂದ್ಸತಿ ಕಣ್ತುಂಬ ನೋಡ್ಕೊಂಡ್ಬಿಡು. ಸ್ವಾತಿ ಪುಟ್ಟ, ಬಾಮ ಇಲ್ಲಿ. ರೆಡಿ ಆದ್ಯಾ? ನಿನ್ ಬಗ್ಗೆನೇ ಮಾತಾಡ್ತಾ ಇದ್ವಿ ನಾವು. ನನ್ನ ಬಗ್ಗೆನಾ? ವೆಡ್ಡಿಂಗ್ ಆನಿವರ್ಸರಿ ಅದು ಅಕ್ಕಂದು, ನೀವೇನು ನನ್ನ ಬಗ್ಗೆ ಮಾತಾಡ್ತಾ ಇರೋ, ಅವಳ ಬಗ್ಗೆ ಮಾತಾಡೋದು ಬಿಟ್ಟು. ಹಾಗಲ್ಲಮ್ಮ, ಇವತ್ತು ನಡೀತಾ ಇರೋ ವೆಡ್ಡಿಂಗ್ ಆನಿವರ್ಸರಿ ಬಗ್ಗೆ ನಿನಗೆ ಖುಷಿ ಇದೆಯಲ್ಲ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅಕ್ಕ, ನಾನು ಹೇಗೆ ರೆಡಿ ಆಗಿದ್ದೀನಿ? ಈ ಸೀರಿಯಲ್ ನಾನು ಹೇಗೆ ಕಾಣ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ಯಾ ಸ್ವಾತಿ? ಸ್ವಾತಿ ಅವರೇ, ನೀವು ಇಲ್ಲಿದ್ದೀರಾ? ನಿಮ್ಮನ್ನ ನಾವು ಮನೆ ಎಲ್ಲ ಹುಡುಕಾಡಿದ್ವಿ. ಬನ್ನಿ, ನಿಮ್ಮ ಹತ್ರ ಸ್ವಲ್ಪ ಕೆಲಸ ಇದೆ. ನಿಮ್ಗಳಿಗೆಲ್ಲ ಇವಳ ಹತ್ರ ಏನು ಕೆಲಸ? ಅದೆಲ್ಲ ಹೇಳಕ್ಕಾಗಲ್ಲ, ಸಸ್ಪೆನ್ಸ್. ಸಸ್ಪೆನ್ಸಾ? ಏನು ಸಸ್ಪೆನ್ಸು? ಪಾಪ, ಏನೋ ಸಸ್ಪೆನ್ಸ್ ಅಂತ ಹೇಳ್ತಾ ಇದಾರಲ್ಲ, ಹೋಗ್ಲಿ ಬಿಡು, ನೀವು ಕರ್ಕೊಂಡು ಹೋಗಿ. ಸ್ವಾತಿ, ನೀನು ಹೋಗ್ಬೇಡಮ್ಮ. ಇರು, ಬರ್ತೇನೆ. ಹೋಗು ಸ್ವಾತಿ, ನನ್ನ ಮಾತು ಕೇಳು. ಸ್ವಾತಿ. ಸುಮಾ, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ನೀನು ಪೂರ್ತಿಯಾಗಿ ರೆಡಿನೇ ಆಗಿಲ್ಲ ನೋಡು. ಈ ಟೈಮಲ್ಲಿ ನೀನ್ ಸ್ವಾತಿ ಬಗ್ಗೆ ಯೋಚನೆ ಮಾಡಲೇಬೇಡ. ನಾವೀಗ್ಲೇ ಹೋಗೋಣ. ಹೋಗೋಣ, ಆದ್ರೆ ಮೊದಲು ಪೂರ್ತಿಯಾಗಿ ನೀನ್ ರೆಡಿ ಆಗು. ಅದು ಅಲ್ಲದೆ ನಾನು ಹೇಳಿದ್ನಲ್ಲ, ಆ ಹುಡುಗಿರು ತುಂಬಾ ಪ್ರೊಫೆಷನಲ್ಲು ಅಂತ. ನೀನು ಏನೇ ಮಾಡಿದ್ರು ಅವ್ರು ಮಾಡೋ ಕೆಲಸನ ಅವ್ರು ಮಾಡೇ ಮಾಡ್ತಾರೆ, ನೀನ್ ತಡೆಯಕ್ಕಾಗಲ್ಲ. ಸ್ವಾತಿ, 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 ಸ್ವಾತಿ ಎಲ್ಲಿದ್ಯಮ್ಮ? ಸ್ವಾತಿ, ಸ್ವಾತಿ ಎಲ್ಲಿದ್ಯಾ? ಸ್ವಾತಿ, ಸ್ವಾತಿ, ಸ್ವಾತಿ. ಅಕ್ಕ, ಏನು
ಏನಾಯ್ತು? ಇಲ್ಲೇ ಏನಿಲ್ಲ, ಯಾಕೆ ಅಳ್ತಿದ್ಯಾ? ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಸ್ವಾತಿ, 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 ಸ್ವಾತಿ ಎಲ್ಲಿದ್ಯಮ್ಮ? ಸ್ವಾತಿ, ಸ್ವಾತಿ ಎಲ್ಲಿದ್ಯಾ? ಸ್ವಾತಿ, ಸ್ವಾತಿ, ಸ್ವಾತಿ. ಅಕ್ಕ ಏನಾಯ್ತು? ಇಲ್ಲೇ ಏನಿಲ್ಲ, ಯಾಕೆ ಅಳ್ತಿದ್ಯಾ? ಅಕ್ಕ ಇವತ್ತು ನಿನ್ನ ವೆಡ್ಡಿಂಗ್ ಆ್ಯನಿವರ್ಸರಿ, ನೀನು ನಗ್ನಗ್ತಾ ಇರಬೇಕು, ಯಾಕೆ ಅಳ್ತಾ ಇದೆಯಾ? ಸ್ವಾತಿ, ನಿನ್ನನ್ನು ನೋಡಿ ಆನಂದ ತಡ್ಕೊಳಕ್ಕಾಗದೆ ನಿಮ್ಮ ಅಕ್ಕ ಹೀಗೆ ಅಳ್ತಿದ್ದಾಳೆ ಅಷ್ಟೇ. ಸುಮಾ, ಇಲ್ಲಿ ನೋಡು, ಅಳ್ಬೇಡ ಪುಟ. ಇವತ್ತು ಫಂಕ್ಷನ್ ಇದೆ, ನಿನ್ನ ಕಣ್ಣೆಲ್ಲ ಕೆಂಪಗಾದ್ರೆ ಆಮೇಲೆ ನೀನು ಚೆನ್ನಾಗಿ ಕಾಣಿಸಲ್ಲ ಅಷ್ಟೇ. ಬಾ, ಸಮಾಧಾನ ಮಾಡ್ಕೊ ಬಾ. ಈ ಫಂಕ್ಷನಲ್ಲಿ ನಮ್ಮಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಗೊತ್ತಿಲ್ಲ ಮಾವ, ನಂಗೆ ಗೊತ್ತು. ಇವ್ರು 3 ಜನ ಸೇರ್ಕೊಂಡು ಸ್ವಾತಿನ ಕೊಲ್ತಾರೆ ಮಾವ. ಸುಮಾ, ಏನಾಯ್ತಮ್ಮ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಅವರು ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಅಷ್ಟೇನೆ. ಅವ್ರು ಯಾಕೆ ಇವಳಿಗೇನಾದ್ರೂ ಮಾಡ್ತಾರೆ? ಅವ್ರಿಗೇನು ವೈರತ್ವ ಇರುತ್ತೆ ಹೇಳು? ಮಾವ, ಬೇಕಾದ್ರೆ ಅವಳ ಪರ್ಸಲ್ಲಿ ಚಾಕು ಇರುತ್ತೆ, ಚೆಕ್ ಮಾಡಿ ಮಾವ. ಮೇಡಮ್ ಏನು ಹೇಳ್ತಿದ್ದೀರಾ? ನಮ್ಮ ಪರ್ಸಲ್ಲಿ ಚಾಕು ಇದೆಯಾ? ನೋಡು, ನೀನು ಭುವನ ಅತ್ತನ್ ಬಿಟ್ಟು ಬೇರೆ ಇನ್ನೆಲ್ಲೂ ಹೋಗ್ಬೇಡ, ಅವ್ರ ಜೊತೆನೇ ಇರು, ಸರಿನಾ? ಭುವನ ಅತ್ತೆ, ಸ್ವಾತಿನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಸುಮಾ, ಸ್ವಾತಿ ನನ್ನ ಜೊತೆ ಇದ್ದರೆ ಬೇರೆಯವರು ನನ್ನ ಹತ್ರ ಬರೋಕ್ಕೆ ಹುಷಾರಾಗಿ ಇರಬೇಕು ಬಿಡು. ಸ್ವಾತಿ ಬಾರಮ್ಮ. ಅಯ್ಯೋ, ಇದೇನತ್ತೆ, ನಂಗೆ ಅಲಂಕಾರ ಮಾಡ್ತೀನಿ ಅಂತ ಅಷ್ಟು ಫಾಸ್ಟಾಗಿ ಕರ್ಕೊಂಡು ಬಂದ್ರಿ, ಇಲ್ಲಿ ಹೀಗೆ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಬನ್ನಿ ಬನ್ನಿ, ನಂಗೆ ಅಲಂಕಾರ ಮಾಡಬೇಕು, ಬೇಗ ಬನ್ನಿ ಅತ್ತೆ. ಸ್ವಾತಿ, 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 ಸ್ವಾತಿ ಎಲ್ಲಿದ್ಯಮ್ಮ? ಸ್ವಾತಿ, ಸ್ವಾತಿ ಎಲ್ಲಿದ್ಯಾ? ಸ್ವಾತಿ, ಸ್ವಾತಿ, ಸ್ವಾತಿ. ಅಕ್ಕ ಏನಾಯ್ತು? ಇಲ್ಲೇ ಏನಿಲ್ಲ, ಯಾಕೆ ಅಳ್ತಿದ್ಯಾ? ನಿಮಗೆ ಗೊತ್ತಿಲ್ಲ ಮಾವ, ನಂಗೆ ಗೊತ್ತು. ಇವ್ರು 3 ಜನ ಸೇರ್ಕೊಂಡು ಸ್ವಾತಿನ ಕೊಲ್ತಾರೆ ಮಾವ. ಸುಮಾ, ಏನಾಯ್ತಮ್ಮ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ?
ಅವರು ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಅಷ್ಟೇ. ಅವ್ರು ಯಾಕೆ ಇವಳಿಗೇನಾದರೂ ಮಾಡ್ತಾರೆ? ಅವ್ರಿಗೇನು ವೈರತ್ವ ಇರುತ್ತೆ ಹೇಳು? ಮಾವ ಬೇಕಾದ್ರೆ ಅವಳ ಪರ್ಸಲ್ಲಿ ಚಾಕು ಇರುತ್ತೆ, ಚೆಕ್ ಮಾಡಿ ಮಾವ. ಮೇಡಮ್ ಏನು ಹೇಳ್ತಿದ್ದೀರಾ? ನಮ್ಮ ಪರ್ಸಲ್ಲಿ ಚಾಕು ಇದೆಯಾ?